ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ದಿನಗಳಲ್ಲಿ ಕೆಇ ಎಕ್ಸಾಮ್ ಬರಿತಾ ಇದ್ರೆ ನಿಮಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಕೊನೆಯ 15-20 ದಿನಗಳಲ್ಲಿ ನೀವು ಮಾಡಬಹುದಾದ ಕಾರ್ಯಗಳು. ಎಕ್ಸಾಮ್ ಇನ್ನೊಂದು 15-20 ದಿನ ಇದೆ ಅಂದರೆ ನೀವು ಏನು ಮಾಡಬೇಕು? ಭಾಳಷ್ಟು ಜನರಿಗೆ ಗೊಂದಲ ಇರುತ್ತೆ, ಟೆನ್ಷನ್ ಆಗುತ್ತೆ. ಎಕ್ಸಾಮ್ ಹತ್ರ ಬಂದಾಗ ಏನು ಮಾಡಬೇಕು, ಏನು ಓದಬೇಕು, ಏನು ಬಿಡಬೇಕು, ಭಾಳಷ್ಟು ಸಮಸ್ಯೆಗಳಿರುತ್ತೆ. ಸೊ ನಿಮಗೋಸ್ಕರ ಇದು ಹೆಲ್ಪ್ ಆಗಲಿ ಅಂತ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಫಸ್ಟ್ ನೋಡಿ, ಈ ಸಂದರ್ಭದಲ್ಲಿ ಹೊಸದಾಗಿ ಏನು ಓದು ಹಾಗಿಲ್ಲ. ಓದಿದ್ದನ್ನು ರಿವಿಷನ್ ಮಾಡೋದು ಮತ್ತು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡೋದು, ಇದು ಭಾಳ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳು ಮಾತ್ರ ಹೊಸದಾಗಿ ನೀವು ಓದಬೇಕು. ಇದು ಬಿಟ್ಟರೆ ಬೇರೆ ಯಾವುದೂ ಹೊಸದಾಗಿ ಓದಂಗಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನೀವು ಸೈನ್ಸಲ್ಲಿ ಏನೋ ಓದೇ ಇಲ್ಲ, ಗೊತ್ತೇ ಇಲ್ಲ, ಈಗ ಅದನ್ನು ಓದ್ತಾ ಕೂಡಿದೆ ಅಂದ್ರೆ ಆಗಲ್ಲ. ದಿಸ್ ಈಸ್ ದ ಟೈಮ್ ಫಾರ್ ರಿವಿಷನ್. ನೀವೇನು ನಿಮ್ಮ ಹತ್ರ ನೋಟ್ಸ್ ಇದೆಯೋ, ಯಾವ ಬುಕ್ ಓದಿದ್ರೆ ಇಷ್ಟು ದಿನ, ಅದನ್ನೇ ಮತ್ತೆ ಮತ್ತೆ ಓದಬೇಕು. ರಿವಿಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ ಪರ್ ಆಸ್ ದ ಎಕ್ಸಾಮ್ಸ್ ಆರ್ ಕನ್ಸರ್ನ್. ನೀವು ರಿವಿಷನ್ ಮಾಡಲೇಬೇಕಿಲ್ಲ ಅಂದರೆ ಕ್ವಶನ್ಸ್ ಎಲ್ಲ ನಿಮ್ಗೆ ಏನಾಗುತ್ತೆ, ಕನ್ಫ್ಯೂಸ್ ಆಗಿ ಶುರು ಆಗ್ಬಿಡುತ್ತೆ. ಎಕ್ಸಾಮಲ್ಲಿ ಭಾರಿ ಅನಾಹುತ ಆಗ್ಬಿಡ್ತೈತೆ. ಹಾಗಾಗಬಾರ್ದು ಅಂದರೆ ಕರೆಕ್ಟಾಗಿ ಓದಿದ್ದನ್ನು ಕನ್ಸಾಲ್ಡೇಟ್ ಮಾಡಬೇಕು, ಅದನ್ನು ಕ್ರೋಢೀಕರಣಗೊಳಿಸಬೇಕು ರಿವಿಷನ್. ಆಮೇಲೆ ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡಬೇಕು, ಇದು ಭಾಳ ಇಂಪಾರ್ಟೆಂಟ್. ಪ್ರಶ್ನೆ ಪತ್ರಿಕೆಗಳು ಯಾವ ಅಂದರೆ ಓಲ್ಡ್ ಕ್ವಶನ್ಸು ಮತ್ತು ಮಾಡೆಲ್ ಕ್ವಶನ್ಸ್ ಎರಡು. ಓಲ್ಡ್ ಕ್ವಶನ್ಸ್, ಹಳೆ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳು ಎರಡನ್ನ ಸಾಲ್ವ್ ಮಾಡಬೇಕು. ಪ್ರಶ್ನೆ ಪತ್ರಿಕೆಗಳು ತುಂಬಾ ಇಂಪಾರ್ಟೆಂಟ್. ಅದು ಟೈಮ್ ಹಚ್ಚಿ ಸಾಲ್ವ್ ಮಾಡಬೇಕು. ಟೈಮ್ ಹಚ್ಚಿ ಆ ಎಕ್ಸಾಮಲ್ಲಿ ಎಷ್ಟು ಸಮಯ ಇರುತ್ತೋ ಅಷ್ಟೇ ಸಮಯ ಮನೆಯಲ್ಲಿ ಹಚ್ಚಿಬಿಟ್ಟು ಒಂದು ಕ್ವಶನ್ ಪೇಪರ್ ತೊಗೊಂಡು ಸಾಲ್ವ್ ಮಾಡಬೇಕು. ಲಾಸ್ಟಿಗೆ ಆನ್ಸರ್ ನೋಡಬೇಕು. ಆ ಥರ ಪ್ರಾಕ್ಟೀಸ್ ಮಾಡೋದ್ರಿಂದ ನಾಳೆ ನೀವು ಎಕ್ಸಾಮ್ ಹಾಲಲ್ಲೂ ನೀವು ಮಿಸ್ಟೇಕ್ಗಳು ಮಾಡಲ್ಲ. ಸಣ್ಣ ಪುಟ್ಟ ಮಿಸ್ಟೇಕ್ ಭಾಳ ಆಗ್ತವೆ. ಯಾಕೆ ಆಗ್ತಾವೆ? ನೀವು ಎಕ್ಸಾಮ್ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡಲಾರ್ಬಿಟ್ಟಿಗೆ. ಸೊ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡಿ, ಮಾಡೆಲ್ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡಿ, ಓಲ್ಡ್ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಪ್ಪ ಅಂದರೆ, ನಿಮಗೆ ಕ್ವಶನ್ಸ್ ಬೇಕು ಅಂದರೆ ನನ್ನ ಹತ್ರ ಒಂದಿಷ್ಟಿದೆ. ಪ್ರಚಲಿತ ಘಟನೆಗಳಿಗೆ ಅಂದರೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ವರೆಗೂ 7 ತಿಂಗಳದ ಕ್ವಶನ್ಸ್ ನನ್ನ ಹತ್ರ ಇದೆ. 600 ಪ್ರಶ್ನೆಗಳು ಮಾಡಿದ್ದೀನಿ. PDF ಇರುತ್ತೆ, ನಿಮಗೆ ಬೇಕು ಅಂದರೆ ನೀವು ತೊಗೋಬೋದು. ನನ್ನ ನಂಬರ್ ಇದೆ 7026583625. ಈ ನಂಬರ್ ಇಲ್ಲಿ ಕಾಣ್ತಾ ಇದೆ ಗೊತ್ತೀನಿ. ಓಕೆ, ಇದು ನನ್ನ ನಂಬರ್. ಜಸ್ಟ್ ಯಾರು ದಯವಿಟ್ಟು ಕಾಲ್ ಮಾಡಿಬಿಡಿ, ವಾಟ್ಸಪ್ ಮೆಸೇಜ್ ಮಾಡಿ. CA ಅಂತ ನೀವು ಟೈಪ್ ಮಾಡಿದ್ರೆ ನಾನು ನಿಮಗೆ 6 ಪ್ರಶ್ನೆ ಪತ್ರಿಕೆ ಕಳಿಸ್ತೀನಿ. ಪ್ಲಸ್ ಇದ್ರ ಜೊತೆಗೆ 50 ಬಜೆಟ್ ಮತ್ತು ಸರ್ವೆ ಪ್ರಶ್ನೆಗಳು ಕೂಡ ಇದೆ. 650 ಪ್ರಶ್ನೆಗಳು ನಿಮಗೆ ಕಳಿಸ್ತೀನಿ ನಾನು. ನೀವು ನನಗೆ 120 ಫೋನ್ಪೇ ಮಾಡಬೇಕು. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. PDF ಇರುತ್ತೆ. ಓಕೆ, ಒಂದೊಂದು ಕ್ವಶನ್ ಪೇಪರ್ ಅಂದರೆ ಒಂದು ಕ್ವಶನ್ ಪೇಪರಲ್ಲಿ 100 ಪ್ರಶ್ನೆಗಳಿರುತ್ತೆ. ಒಂದೊಂದು ಕ್ವಶನ್ ಪೇಪರ್ 18ರಿಂದ 20 ಪೇಜಸ್ ಇದೆ. ಸೊ ನೀವು ಬೇಕು ಅಂದರೆ ಜೆರಾಕ್ಸ್ ತೊಗೋಬೋದು, ಇಲ್ಲ ಹಾಗೆ ನೋಡ್ಕೊಂಬಿಡಿ. ಜೆರಾಕ್ಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಕ್ಲಿಯರ್ ಇದೆಯಾ? ಎಸ್. ಅದ್ರ ಜೊತೆಗೆ ಪೇಪರ್ 2 ಪ್ರಶ್ನೆಗಳಿದೆ. ಕಂಪ್ಯೂಟರ್ ಜ್ಞಾನ 7 ಪ್ರಶ್ನೆಗಳಿದೆ. ಸಾಮಾನ್ಯ ಕನ್ನಡ 10 ಇದೆ. ಸಾಮಾನ್ಯ ಇಂಗ್ಲೀಷ್ 10 ಇದೆ. ಇದರ ಕೂಡ ಒಂದು 5 GK ಕೂಡ ಕೊಡ್ತೀನಿ ನಾನು. GK ಪ್ರಶ್ನೆಗಳು ಕೂಡ ಕೊಡ್ತೀನಿ. ಇದು 350 ಆಗುತ್ತೆ. ಇದನ್ನು ಕೂಡ PDF ನಿಮಗೆ ಬೇಕು ಅಂದರೆ ಈ ವಾಟ್ಸಪ್ ನಂಬರ್ಗೆ, ಅದೇ ಸೇಮ್ ವಾಟ್ಸಪ್ ನಂಬರ್ಗೆ ನೀವೇನು ಮಾಡಬೇಕು, ಇಲ್ಲಿ ಪೇಪರ್ 2 ಅಂತ ಟೈಪ್ ಮಾಡಬೇಕು. ಅದು CA, ಇದು ಪೇಪರ್ 2 ಅಂತ ಟೈಪ್ ಮಾಡಿ. ನಾನು ನಿಮಗೆ ಕ್ವಶನ್ಸ್ ಕಳಿಸ್ತೀನಿ, ನೀವು ಫೋನ್ಪೇ ಮಾಡಬೇಕು. ಎರಡೂ ಬೇಕು ಅಂದರೆ CA ಪ್ಲಸ್ ಪೇಪರ್ 2 ಅಂತ ಟೈಪ್ ಮಾಡಿ. ಓಕೆ, ಸೊ ಇದು ಸದುಪಯೋಗ ಪಡಿಸ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಬೆಂಕಿ ಕ್ವಶನ್ಸ್ ಇದೆ. ಆಲ್ ರೈಟ್, ಸೆಕೆಂಡ್ ಪಾಯಿಂಟ್ ನೋಡಿ, ಕನಿಷ್ಠ ದಿನಕ್ಕೆ 200 ಪ್ರಶ್ನೆಗಳನ್ನಾದ್ರೂ ಬಿಡಿಸ್ಬೇಕು. 200 ಕ್ವಶನ್ಸ್ ಡೈಲಿ ಸಾಲ್ವ್ ಮಾಡಬೇಕು. ಈ ಸಂದರ್ಭದಲ್ಲಿ ಲಾಸ್ಟ್ 15ರಿಂದ 20 ದಿನ ಏನಿದೆಯಲ್ಲ, ಕ್ವಶನ್ಸ್ ಭಾಳ ಮ್ಯಾಟ್ರ್ ಆಗುತ್ತೆ, ತುಂಬಾನೇ ಮ್ಯಾಟ್ರ್ ಆಗುತ್ತೆ. ಈ ಥರ ಸಾಲ್ವ್ ಮಾಡೋದ್ರಿಂದ ನಿಮಗೆ ಕರೆಂಟ್ ಅಫೇರ್ಸ್ ಕವರ್ ಆಗುತ್ತೆ. ಇದರಲ್ಲಿ ಮಾಡೆಲ್ ಕ್ವಶನ್ಸ್ ಎಲ್ಲ ಇದ್ರೆ ನಾನು ಕರೆಂಟ್ ಅಫೇರ್ಸ್ ಕ್ವಶನ್ ಕೂಡ ಸಪ್ರೇಟ್ ಕೊಟ್ಟಿನಿ. ಸೊ ಕನಿಷ್ಠ ನೀವು ಏನು ಮಾಡ್ತೀರಿ ಗೊತ್ತಿಲ್ಲ, ಪೇಪರ್ 100, ಪೇಪರ್ 2 200. ಸಾರಿ, ಪೇಪರ್ 100, ಪೇಪರ್ 200, ಟೋಟಲ್ 200 ಕ್ವಶನ್ಸ್ ಸಾಲ್ವ್ ಮಾಡಬೇಕು. ಸೊ ನೆಕ್ಸ್ಟ್ ಬರೀ 15 ದಿನ ಇದೆ ಅನ್ಕೊಳ್ಳೋಣ. 200 ಎಷ್ಟಾಗುತ್ತೆ? ಸುಮಾರು 3000 ಪ್ರಶ್ನೆಗಳಾಗುತ್ತೆ. ಆ 3000 ಪ್ರಶ್ನೆಗಳು ಸಾಲ್ವ್ ಮಾಡಿದ್ರೆ ಕನಿಷ್ಠ 40ರಿಂದ 50 ಅದರಿಂದನೇ ಬರಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಬರಬೇಕು. ನಾನು ಕ್ವಶನ್ಸ್ ಕೊಟ್ಟಿಲ್ಲ, ಎಕ್ಸ್ಪ್ಲನೇಷನ್ ಕೂಡ ಇದೆ. ಎಲ್ಲೆಲ್ಲಿ ಬೇಕೋ ಅಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಓಕೆ, ವಿವರಣೆ ಕೂಡ ಇದೆ. ಅಲ್ಲಿಂದ ಬಂದುಬಿಡುತ್ತೆ, ವಿವರಣೆಯಿಂದ ಪ್ರಶ್ನೆ ಬರುತ್ತೆ. ಗೊತ್ತಾಯ್ತಾ? ಸೊ ಹೀಗಾಗಿ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ 3ನೇ ಪಾಯಿಂಟ್ ನೋಡಿ, ಓದುವುದನ್ನು ಸ್ವಲ್ಪ ಸ್ಪೀಡ್ ಮಾಡಬೇಕು. ಈ ಸಂದರ್ಭದಲ್ಲಿ ಒಟ್ಟ ರಜೆ ತಗೋಬೇಡಿ. ಸರ್, ನಮ್ಮ ಊರಾಗ ಒಬ್ಬಳು 4 ಮಕ್ಕಳ ತಾಯಿ ಒಬ್ಬನು ಕೂಡ ಓಡಿ ಹೋಗಿದ್ಲು, ನ್ಯಾಯ ಮಾಡೋಕ್ಕೆ ಹೋಗಿದ್ದೆ. ನಮ್ಮ ದೋಸ್ತನ ನಗ್ನ ಇದ್ರು ಸರ್, ಒಂದು ವಾರ ನಗ್ನ ಪತ್ರ ಕೊಡೋಕೆ ಹೋಗಿದ್ದೆ. ಅವ ದಾಬಾದಾಗ ಊಟ ಮಾಡಿಸ್ತೀನಿ ಅಂತ ಹೋಗ್ಬಿಟ್ಟೆ ಸರ್. ಅವೆಲ್ಲ ಬೇಡ. ಯಾಕಂದರೆ ಈಗ ನೀವು ಸ್ವಾರ್ಥಗಳಾಗಲೇಬೇಕು. ಎಕ್ಸಾಮ್ ಟೈಮಲ್ಲಿ ಆದ್ರೆ ಆಗಲೇಬೇಕು. ನೀವು ಕನಿಷ್ಠ 15-20 ದಿನ ಏನೂ ಇಲ್ಲ, ಹಂಗೆ ಎಮರ್ಜೆನ್ಸಿ ಇದ್ರೆ ಅಷ್ಟೇ ಹೋಗಬೇಕು. ಅದರ್ವೈಸ್ ಎಲ್ಲೂ ಹೋಗಂಗಿಲ್ಲ, ಎಲ್ಲೂ ರಜೆ ತೊಗೊಳಂಗಿಲ್ಲ. ಯಾಕಂದರೆ ಈ ಮುಂದಿನ 15-20 ದಿನ ಏನಿರುತ್ತಲ್ಲ, ಅಥವಾ 1 ತಿಂಗಳು, ಲಾಸ್ಟ್ 1 ತಿಂಗಳು ಅನ್ಕೊಳ್ಳೋಣ, ಅಥವಾ ಲಾಸ್ಟ್ 15-20 ದಿನ ಅನ್ಕೊಳ್ಳಿ. ಎಷ್ಟು ದಿನ ಇದೆ ಅಷ್ಟು ದಿನ ಇನ್ಮೇಲೆ ತುಂಬಾ ಇಂಪಾರ್ಟೆಂಟ್ ಇದೆ. ಹೀಗಾಗಿ ಸ್ವಲ್ಪ ವೇಗವಾಗಿ ಓದಬೇಕು. ರಿವಿಷನ್ ಎಲ್ಲ ವೇಗವಾಗಿ ಮಾಡಬೇಕು. ನೋಡಿ, ನೀವು ಒಂದು ಸಬ್ಜೆಕ್ಟ್ ಹೊಸದಾಗಿ ತಿಳ್ಕೊತಿರ್ಬೇಕಾದ್ರೆ ನಿಧಾನಕ್ಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಸಂವಿಧಾನ ಏನೂ ಗೊತ್ತೇ ಇಲ್ಲ, ಸಂವಿಧಾನ ತಿಳ್ಕೊತಾ ಇದ್ದಾರೆ, ಮೂಲಭೂತ ಹಕ್ಕುಗಳು,
ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು ಓದಬೇಕಾದ್ರೆ ಅವಾಗ ಗಡಿಬಿಡಿ ಮಾಡಬಾರ್ದು, ಅವಾಗ ಟೈಮ್ ಹಚ್ಚಿ ಓದಬಾರ್ದು. ನಿಧಾನಕ್ಕೆ ಚಂದವಾಗಿ ಸಾವಕಾಶವಾಗಿ ತಿಳ್ಕೊಂಡು ಹೋಗ್ಬೇಕು. ಆದರೆ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡೋ ಟೈಮಲ್ಲಿ ಟೈಮ್ ಹಚ್ಚಿ ಮಾಡಬೇಕು. ಈಗ 3 ಅವರ್ಸಲ್ಲಿ 5 ಚಾಪ್ಟರ್ ರಿವಿಷನ್ ಮುಗಿಬೇಕಂದ್ರೆ 5 ಚಾಪ್ಟರ್ ರಿವಿಷನ್ ಮುಗಿಬೇಕು. ಯಾಕಂದರೆ ನೀವೆಲ್ಲ ಓದಿದ್ದೀರಾ, ತಿಳ್ಕೊಂಡಿದ್ದೀರಾ, ಜಸ್ಟ್ ಈಗ ಯು ಹ್ಯಾವ್ ಟು ರಿವೈಸ್ ಇಟ್. ಅರ್ಥ ಆಗ್ತಿದೆಯಾ? ಸ್ವಲ್ಪ ವೇಗ ಇರಲಿ, ಸ್ವಲ್ಪ ಸ್ಪೀಡ್ ಮಾಡಬೇಕಾಗುತ್ತೆ, ಯಾಕಂದರೆ ಸಿಲೆಬಸ್ ಭಾಳಷ್ಟೇ. ನೆಕ್ಸ್ಟ್ ಇಷ್ಟು ದಿನ ಓದಿದ್ದು ಒಂದೇ, ಮುಂದಿನ 15 ದಿನ ಓದುವುದು ಒಂದೇ. ನೋಡಿ ನೆಕ್ಸ್ಟ್ ಏನು 15-20 ದಿನ ಲಾಸ್ಟಿಗೆ ಏನು ಓದ್ತಿರಲ್ಲ ಅದು ಭಾಳ ಇಂಪಾರ್ಟೆಂಟ್. ಎಕ್ಸಾಮ್ ಬರೋದ್ರೆ ಗೊತ್ತಿರ್ತದೆ, ನಾನು ಹೇಳಿದ ಅರ್ಥ ಆಗ್ತಿದೆ ಅನ್ಕೋತೀನಿ. ನೋಡ್ರಿ, ನೀವು ಇಷ್ಟು ದಿನ ವರ್ಷ ಪೂರ್ತಿ ಓದಿದ್ದು ನಿಮ್ಗೆ ನೆನಪಿರ್ತದಿಲ್ಲ ಗೊತ್ತಿಲ್ಲ, ಈ ಲಾಸ್ಟ್ ಮೂಮೆಂಟ್ ಓದ್ತಿರಲ್ಲ ಅದು ನೆನಪಿರ್ತೈತಿ. ಈ ಸಂದರ್ಭದಲ್ಲಿ ಒತ್ತಡದಲ್ಲಿ ಏನು ಓದ್ತಿರಲ್ಲ ಅದೇ ನೋಡ್ರಿ ಬ್ಯೂಟಿ. ಒಟ್ಟೆ ಟೆನ್ಷನ್ ತೊಗೊಬೇಡ್ರಿ, ಇಷ್ಟು ದಿನ ನನಗೆ ಮಾಡೋಕ್ಕಾಗಿಲ್ಲ ಬಿಟ್ಬಿಡ್ರಿ. ಈ 15-20 ದಿನ ಏನು ಮಾಡ್ತಿರಲ್ಲ ರಿವಿಷನ್ ಮಾಡೋದು. ನಿಮ್ಮ ಹತ್ರ ಏನು ನೋಟ್ಸ್ ಇದೆ, ನೀವು ಇಷ್ಟು ದಿನ ಏನು ಓದಿದಿರಾ, ನಿಮ್ಮ ಹತ್ರ ಏನು ಬುಕ್ ಇದೆ ಅದನ್ನೇ ಓದೋದು ವಾಪಸ್. ಕರೆಂಟ್ ಅಫೇರ್ಸ್ ಒಂದು ಹೊಸದು ಬಿಟ್ಟರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು. ಇಷ್ಟೇ ಸಿಂಪಲ್, ಕೀಪ್ ಇಟ್ ಸಿಂಪಲ್. ಭಾಳ ಸರಳ ಮಾಡ್ಕೊಡ್ರಿ, ಅದನ್ನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅರ್ಥ ಆಯ್ತಾ? ಸೊ ಇಷ್ಟು ದಿನ ಓದಿದ್ದು ಒಂದೇ, ಮುಂದಿನ 15-20 ದಿನ ಓದೋದು ಒಂದೇ ಇರುತ್ತೆ. ಹೀಗಾಗಿ ಭಾಳಷ್ಟು ಸೀರಿಯಸ್ ಆಗಿ ಒತ್ತಡ ಹಾಕೊಳ್ಳಾರ್ದೆ, ಅಂದರೆ ಟೆನ್ಷನ್ ತೊಗೊಳ್ಳಾರ್ದೆ. ಒತ್ತಡ ಇರ್ತದೆ, ಟೆನ್ಷನ್ ತೊಗೊಳ್ಳಾರ್ದೆ ಆರಾಮ್ಸೆ ಮಾಡ್ಕೊಂಡು ಹೋಗಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಊಟದ ಕಡೆ ಗಮನ ಇರಲಿ. ಭಾಳ ಜನ ಏನು ಮಾಡ್ತೀರಾ, ಸರಿಯಾಗಿ ಊಟ ಮಾಡಲ್ಲ, ಆಮೇಲೆ ನಿದ್ದೆ ಮಾಡಲ್ಲ. ನಿದ್ದೆಗಟ್ಟು 24 ತಾಸು ಓದ್ತೀನಿ ನಾನು, 12 ತಾಸು ಓದ್ತೀನಿ, ಇವೆಲ್ಲ ಸುಮ್ಮನೆ ಆಗಲ್ಲ. ಸಾಕು, ನೀವು 12 ತಾಸು ಓದಿದ್ರಿ. ಈ ಎಕ್ಸಾಮ್ ಟೈಮಲ್ಲಿ 10ರಿಂದ 12 ತಾಸು ಮಾಡಿದ್ರೆ ಇಟ್ಸ್ ಹ್ಯೂಸ್ ಬೆಜ್ಜನ ಆಯ್ತು, ರಗಡ ಆಯ್ತು. ಕರೆಕ್ಟ್ 6 to 7 ಅವರ್ಸ್ ಮಿನಿಮಮ್ 6 to 7 ಅವರ್ಸ್ ನಿದ್ದೆ ಮಾಡಿರಿ. ಊಟ ಸರಿಯಾಗಿ ಮಾಡ್ಬೇಕು, ಇದು ಭಾಳ ಇಂಪಾರ್ಟೆಂಟ್. ಭಾಳ ಜನ ಉಪವಾಸ ಇರೋದು, ಊಟ ಬಿಡ್ತೀನಿ, ಹಂಗಿಲ್ಲ. ಆದರೆ ಎಣ್ಣೆ ಐಟಮ್ ಎಲ್ಲ ತಿನ್ನಬಾರ್ದು. ಊಟ ಮಾಡಿದ ತಕ್ಷಣ ನಿದ್ದೆ ಬರೋಂಥದ್ದು ಏನೂ ತಿನ್ಬೇಡ್ರಿ. ಜಮಿಗೋದು ಉಪ್ಪಿಟ್ಟ ಎಮ್ಮಿ ಮೊಸರು ತಿಂದು ತಿಗೋರಿ, ತಿನ್ನೋಣ ಅಲ್ಲೇ ತಾರ್ ಸರ್ಸನ ಅಲ್ಲೇ ಮಕ್ಕೊಂಡ್ಬಿಡ್ತೀರಿ. ಸೊ ಹೆಂಗೆ ತಿನ್ಬೇಕಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ತರಕಾರಿ ತಿನ್ನಿರಿ, ಗಜ್ರಿ, ಸೌತೆಕಾಯಿ, ಸ್ವಲ್ಪ ತರಕಾರಿ ಹೆಚ್ಚಿಗೆ ತಿನ್ನಿರಿ. ಎಣ್ಣೆ ಐಟಮ್ ಏನು ತಿನ್ಬೇಡ್ರಿ, ಪೂರಿ ಗಿರಿ ಏನು ತಿನ್ಬೇಡ್ರಿ, ವಡ ತಿನ್ಬೇಡ್ರಿ, ಏನು ತಿನ್ಬೇಡ್ರಿ. ಇಡ್ಲಿ ಬೆಸ್ಟ್ ನೋಡ್ರಿ. ನೀವು ನಾಷ್ಟ ಮಾಡೋದಾದ್ರೆ ಇಡ್ಲಿ ಮಾಡ್ರಿ, ಮಧ್ಯಾಹ್ನ ಊಟಕ್ಕಾದ್ರೆ ರೊಟ್ಟಿ ಉಣ್ರಿ, ಚಪಾತಿ ಉಣ್ರಿ, ಮುದ್ದೆ ಉಣ್ರಿ. ಸಿಂಪಲ್ ಊಟ, ಸಿಂಪಲ್ ಇಟ್ಕೊಳ್ಳಿ. ಏನಾರ ಗಡಬಡ ಆಯ್ತಂದ್ರೆ ಆರಾಮ್ ತಪ್ತಂದ್ರೆ ಮತ್ತೆ ಭಾಳ ಸಮಸ್ಯೆ ಆಗುತ್ತೆ. ನಿದ್ದೆಗೆಟ್ಟರು ಆರಾಮ್ ತಪ್ತೈತಿ, ಊಟ ಕಡೆ ಹೆಚ್ಚು ಕಡೆ ಆರಾಮ್ ತಪ್ತೈತಿ. ಸೊ ಹೀಗಾಗಿ ಇದ್ರ ಬಗ್ಗೆನೂ ಗಮನ ಇರಬೇಕಾಗತ್ತೆ. ಇದ್ರ ಬಗ್ಗೆನೂ ಒಂಚೂರು ಗಮನ ಇರಲಿ. ಎಣ್ಣೆ ಒಟ್ಟು ಕರ್ದಿದ್ದೇನು ತಿನ್ಬೇಡ್ರಿ, ಎಣ್ಣೆ ಐಟಮು ಅಥವಾ ಫ್ಯಾಟ್ ಜಾಸ್ತಿ ಇರೋದು, ನಿದ್ದೆ ಬರೋದೇನು ತಿನ್ಬೇಡ್ರಿ. ಅಗದಿ ತಿಂದ್ರೂ ಹೊಟ್ಟೆ ಲೈಟ್ ಇರಬೇಕು, ಹೊಟ್ಟೆ ತಿಂದಿನಿಲ್ಲ ನಂಗೆ ಇರಬೇಕು. ಅಂಥದ್ದು ಊಟ ಮಾಡಿಕೊಂಡು ಸ್ವಲ್ಪ 6-7 ಗಂಟೆ ನಿದ್ದೆ ಮಾಡಿಕೊಂಡು ಮಾಡಬಹುದು. 10ರಿಂದ 12 ತಾಸು ಮಾಡಿರಿ, ಸಾಕು. ದ್ಯಾಟ್ಸ್ ಇಟ್. ಓಕೆ, ಈ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ತಮಗೆ ಯೂಸ್ಫುಲ್ ಆಗಲಿದೆ ಅಂತ ಭಾವಿಸ್ತೇನೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಆ ಕ್ವಶನ್ಸ್ ಬೇಕು ಅಂದರೆ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.